ಏನ್ ಹೇಳಿದ್ರು? ಚಿತ್ತಾಪುರ್ನಲ್ಲಿ, ಕಲಬುರಗಿನಲ್ಲಿ, ಬೆಂಗಳೂರಿನಲ್ಲಿ ನಾವು ಮಾಡ್ತಾ ಇದೀವಿ, ಇದು ಮಾಹಿತಿಗಾಗಿ ಅಂತ ಕೊಟ್ಟಿದ್ರು. ಮಾಹಿತಿ ಅಲ್ಲಪ್ಪ, ಅನುಮತಿ ಕೇಳಿ ಅಂತ ಕೇಳಿದ್ವಿ. ಅವ್ರ ಅನುಮತಿ ಕೇಳಲ್ಲ ಅಂದ್ರೆ ಕೊಡಲ್ಲ ಅಂತ ಹೇಳಿದ್ವಿ. ಅದು ಕೋರ್ಟ್ ಅವ್ರು ಹೋಗಿದ್ದು, ನಾವಲ್ಲ. ಈಗ ಯಾರ ಪ್ರಕಾರ ಆಗ್ತಾ ಇದೆ? ಸರ್ಕಾರದ ಪ್ರಕಾರ ಆಗ್ತಾ ಇದೆ. ಪರ್ಮಿಷನ್ ಕೊಟ್ಟಿದ್ ಯಾರು? ನಾವು. ಎಷ್ಟು ಜನ ಇರ್ಬೇಕಂತ ಹೇಳಿದ್ ಯಾರು? ನಾವು. ಯಾವ ರೂಟ್ ಫಾಲೋ ಮಾಡ್ಬೇಕಂತ ಹೇಳಿದ್ ಯಾರು? ನಾವು. ಯಾರ್ಯಾರು ಇರ್ಬೇಕು ಅಲ್ಲಿ ಅಂತ ಹೇಳಿದವರು ಯಾರು? ನಾವು. ಮತ್ತೆ ಇದ್ರದ ಗೊಂದಲ ಏನಿದೆ? ಮಾಡಬೇಡಿ ಅಂತ ಎಲ್ಲ ಹೇಳಿದೀವಿ, ಅನುಮತಿ ಕೇಳ್ರಪ್ಪ ಅಂತ ಹೇಳಿದೀವಿ. ಇವತ್ತಿಗೆ ನಿಮ್ಮ ಸಂಘರ್ಷ ಈಗ ಪ್ರಾರಂಭ. ಈಗ ನೋಡಿ, ಮೋಹನ್ ಭಾಗವತ್ ಅವ್ರು ಖುದ್ದಾಗಿ ಬಂದು ಏನ್ ಹೇಳಿದ್ದಾರೆ? ನಾವು ಅನ್ರಿಜಿಸ್ಟರ್ಡ್ ಅಂತ ಹೇಳಿದ್ದಾರೆ. ವಿ ಆರ್ ಅ ಬಾಡಿ ಆಫ್ ಇಂಡಿವಿಜುವಲ್ಸ್, ವಿ ಡು ನಾಟ್ ನೀಡ್ ಟು ರಿಜಿಸ್ಟರ್ ಅಂತ ಹೇಳಿದ್ದಾರೆ. ಯಾರು ಹೇಳ್ತಾ ಇರೋದು ಅವರು ರಿಜಿಸ್ಟ್ರೇಷನ್ ಆಗಬಾರ್ದು ಅಂತ? ಬ್ಯಾಂಗ್ಳೂರ್ ಕ್ಲಬ್ ಅಂತ ಕೇಳಿದೀರಾ? ಬಹಳ ಹಳೆಯ ಸಂಸ್ಥೆ. ದಟ್ ಈಸ್ ಆಲ್ಸೋ ಬಾಡಿ ಆಫ್ ಇಂಡಿವಿಜುವಲ್ಸ್. ದೇ ಆರ್ ಆಲ್ಸೋ ರಿಜಿಸ್ಟರ್ಡ್. ಅವ್ರು ಹೇಳೋದು ಸಂವಿಧಾನನ? ಏನ್ ಸಂವಿಧಾನದಲ್ಲಿ ಏನಿದೆ ಅದು ಸಂವಿಧಾನ. ಈಗ ಇನ್ನ ನಾನು ಹೇಳ್ತಾ ಇದ್ದೀನಲ್ಲ, ಇದೆಲ್ಲ ಮುಗಿಲಿ ನಿಮ್ದೆಲ್ಲ, ಬಿಹಾರು ಅವು ಇವೆಲ್ಲ. ಇವ್ರು ಹೆಂಗೆ ಇನ್ಕಮ್ ಟ್ಯಾಕ್ಸ್ ಅವಾಯ್ಡ್ ಮಾಡ್ತಾ ಇದ್ದಾರೆ ತೋರಿಸ್ತೀನಿ ನಿಮ್ಗೆ. ಇವ್ರು ಯಾಕೆ ರಿಜಿಸ್ಟರ್ ಆಗ್ತಾ ಇಲ್ಲ ಅಂದ್ರೆ, ಇವ್ರು ರಿಜಿಸ್ಟರ್ ಆಗ್ಬಿಟ್ರೆ ಇವ್ರು ಟ್ಯಾಕ್ಸ್ ಅಡ್ಮಿಟಿಗೆ ಬರ್ತಾರೆ. ಇವರು ಸೊಸೈಟಿ ನಲ್ಲಿ ರಿಜಿಸ್ಟರ್ ಆಗಬೇಕು, ಕೋಆಪರೇಟಿವ್ ನಲ್ಲಿ ರಿಜಿಸ್ಟರ್ ಆಗಬೇಕು, ಅಥವಾ ಅಸೋಸಿಯೇಷನ್ ಆಫ್ ಪೀಪಲ್ ಅಥವಾ ಬಾಡಿ ಆಫ್ ಇನ್ಸ್ಟಿಟ್ಯೂಷನ್ ನಲ್ಲಿ ರಿಜಿಸ್ಟರ್ ಆಗ್ಬಿಟ್ರೆ, ಇವು ಯಾರು ಗುರು ದಕ್ಷಿಣ ಅಂತ ಹೇಳ್ತಾ ಇದಾರಲ್ಲ, ಆ ಗುರು ದಕ್ಷಿಣನು ಕೂಡ ಇದು ಆಗ್ಬೇಕು, ಆಡಿಟ್ ಆಗ್ಬೇಕಲ್ಲ. ಈಗ ನೀವೇ ಹೇಳಿ ಸರ್, ನೀವು ದೇವಸ್ಥಾನಕ್ಕೆ ಹೋಗ್ತೀರಾ, ಎಲ್ಲರೂ ಹೋಗ್ತೀರಾ ಅಂತ ಭಾವಿಸ್ತಾ ಇದ್ದೀನಿ. ನಿಮ್ಮ ಎಲ್ಲದರಲ್ಲೂ ಕಮ್ಮಿ ನಾನು ಒಬ್ಬನೇ ಹೋಗೋದು. ದೇಣಿಗೆ ಕೊಡ್ತೀರಾ ಇಲ್ಲ, ಹುಂಡಿಗೆ ಹಾಕ್ತಿರಲ್ಲ. ಹುಂಡಿಗೆ ಹಾಕಿದ್ರೆ ಕುಂದೊಡ್ಡಿ ಸಾಹೇಬ್ ಅದಕ್ಕೆ ಲಾಕ್ ಇರ್ತದಲ್ಲ, ಅದು ಯಾವಾಗ ತೆಗಿತಾರೆ ಲಾಕು? ವರ್ಷಕ್ಕೆ ಒಂದ್ಸರಿ ಅಥವಾ ಯಾವಾಗ ಅವರು ಮನವಿ ಮಾಡ್ಕೊಳ್ತಾರೆ. ಆ ಲಾಕ್ ತೆಗೆದಾಗ ಯಾರು ಬರ್ತಾರೆ? ಅಧಿಕಾರಿಗಳು ಬರ್ತಾರೆ. AC ಇರ್ಬೋದು, ಅಲ್ಲಿ ಲೋಕಲ್ ಅಥಾರಿಟೀಸ್ ಇರ್ಬೋದು, ಬಂದ್ಬಿಟ್ಟು ಎಲ್ಲ ಸಮ್ಮುಖದಲ್ಲಿ ಎಣಿಸ್ತಾರೆ. ಎಣಿಸ್ಬಿಟ್ಟು ಎಷ್ಟು ಬಂದಿದೆ ಅಂತ ಹೇಳ್ತಾರೆ. ಅದು ವಾಪಸ್ ಅವ್ರಿಗೆ ಕೊಡ್ತಾರೆ. ಹೌದಾ? ಅಸೆಸ್ ಆಗುತ್ತೆ ದುಡ್ಡು ಎಷ್ಟು ಬಂದಿದೆ ಎಷ್ಟು. ಯಾವ ದೇಶದಲ್ಲಿ ದೇವರಿಗೆ ಆಡಿಟ್ ಮಾಡ್ತೀರಾ, ದೇವರಿಗೆ ಅಸೆಸ್ ಮಾಡ್ತೀರಾ, ದೇವರ ದೇಣಿಗೆಗೆ ಅಸೆಸ್ ಮಾಡ್ತೀರಾ, RSS ಗೆ ಅಸೆಸ್ಮೆಂಟ್ ಇರೋದಿಲ್ವಾ? ಯಾರು ಹೇಳಿದ್ದು? ಅವ್ರು ಹೇಳಿದ್ದೆಲ್ಲ ನಾವು ಕೇಳ್ಕೊಂಡಿರ್ಬೇಕಾ? ಯಾವ್ದೋ ಒಂದು ಕೇಸ್ ರೆಫರ್ ಮಾಡಿದ್ರು. ಆ ಕೇಸ್ ಏನಿದೆ ಗೊತ್ತಾ? ಬಹುಶಃ ಯಾರೋ ಹಿಂಗೆ ಹೇಳೋ ಕೊಟ್ಟಿರ್ಬೇಕು, ಅದೇ ಓದಿರ್ಬೇಕು ಅವರು ಕೂಡ. ಎಲ್ಲಾನು ಕೂಡ ನಾನು ಹೇಳ್ದಂಗೆ ಕೊಡ್ತೀನಿ. ಇಲ್ಲಿ KKRDB ದುಡ್ಡು ಹೆಂಗೆ RSS ಅವರು ಲೂಟಿ ಹೊಡೆದಿರೋದು, ಅದನ್ನು ನಿಮ್ಗೆ ಸಾಕ್ಷಿ ಸಮೇತ ಇನ್ನ ಒಂದು 15-20 ದಿನದಲ್ಲಿ ಕೊಡ್ತೀನಿ ನೋಡಿ, ಯಾವಾಗ ಗೊತ್ತಾಗ್ತದೆ ನಿಮ್ಗೆ ಇವ್ರು ಎಷ್ಟು ದೊಡ್ಡ ದೊರಡೆಕೋರರು ಅಂತ. ಇವ್ರು ನೀವು ಹೇಳ್ತಾ ಇದೀರಲ್ಲ, ಮತ್ತೆ ಈಗ ಅಷ್ಟೊಂದೆಲ್ಲ ಹೇಳಿದ್ರಲ್ಲ, ಪ್ರವಚನ ನೀಡಿದ್ರಲ್ಲ, 4 ತಾಸು 5 ತಾಸು, ಎಲ್ಲ ಬರೀ ಶುದ್ಧ ಸುಳ್ಳು. ನಿಮ್ಗೆಲ್ಲ ವಿತ್ ಡಾಕ್ಯುಮೆಂಟ್ಸೇ ಕೊಡ್ತೀನಿ ನಾನು. ಸೊ ಪಥಸಂಚಲನ ಮಾಡಲಿ, ಎವ್ರಿಬಡಿ ಇಸ್ ಫ್ರೀ ಟು ಡೂ ಇಟ್. ಸೀಕ್ ಪರ್ಮಿಷನ್, ಫಾಲೋ ದ ರೂಲ್ ಆಫ್ ದ ಲ್ಯಾಂಡ್. ಏನಾಯ್ತ್ರಿ? 3 ಲಕ್ಷ ಜನ ಸೇರಿಸ್ತೀನಿ ಅಂತಿದ್ರಲ್ಲ, ಎಷ್ಟು ಜನ ಬಂದ್ರಿ? ಈಗ 300. ಅಶೋಕಣ್ಣ ಬಂದ್ರ? ಅಶೋಕಣ್ಣ ಬರ್ತೀನಿ ಅಂತಿದ್ರಲ್ಲ, ನಿಮ್ಮ ವಿಜೇಂದ್ರ ಅವ್ರು ಬಂದ್ರ? ಅವ್ರು ಬಿಡಿ, ಕಲಬುರಗಿಯಿಂದ ಹೋದ್ರ ಯಾರನ? ಇವಾಗೆಲ್ಲ ಈಗಲೇ ಹೇಳತ್ತೀನಿ ಅವರಿಗೆ, ದಯವಿಟ್ಟು ನಮ್ಮ ಮಾಧ್ಯಮ ಸ್ನೇಹಿತರು ಸ್ವಲ್ಪ ಎಚ್ಚೆತ್ಕೋಬೇಕು. ಅಲ್ಲಿ ಏನಾದ್ರು ಹೆಚ್ಚ ಕಮ್ಮಿ ಆದ್ರೆ ಅವರೇ ಜವಾಬ್ದಾರಿ. ಯಾಕಂದ್ರೆ ಇಲ್ಲಿಂದ ಯಾರು ಹೋಗಕ್ಕಾಗಲ್ಲ. ಅಲ್ಲಿ ಯಾರನ್ನ ಸಿಕ್ಬಿದ್ರೆ, ಕಲಬುರಗಿದವ್ರು ಇರ್ಬೋದು, ಬೀದರ್ದವ್ರು ಇರ್ಬೋದು, ಯಾದಗಿರವ್ರು ಇರ್ಬೋದು, ಬೆಂಗಳೂರದವ್ರು ಇರ್ಬೋದು, ಸಿಕ್ಬಿದ್ರೆ ಇಟ್ ಇಸ್ ಅ ವೈಲೇಷನ್ ಆಫ್ ದ ಕೋರ್ಟ್ ಡೈರೆಕ್ಷನ್. ಬಟ್ ಅದು ನಮ್ಗೆ ಗೆಲುವಾಯ್ತು ಅಂತ ಹೇಳ್ತಾರೆ ಅವರು. ನಿಮ್ಗೆ ಹಿನ್ನಡೆ ಆಗಿ ಅವ್ರು ಹೇಳೋದು, ಅವರು ದೇಶಭಕ್ತರು, ಅವರೇ ದೇಶಭಕ್ತರು ಅಂತ ಅವರೇ ಹೇಳೋದಲ್ವಾ? ಅವರೇ ಹೇಳೋದು ಅಲ್ಲ, ಯಾಕಂದ್ರೆ ತುಂಬಾ ದಿವಸದಿಂದ ಸಂಘರ್ಷ ನಡೆದಿತ್ತು. ಸಂಘರ್ಷ ಏನಿಲ್ಲ ಸರ್, ಅವ್ರು ತಾನೇ ಹೇಳಿದ್ದು ಈ ಡೇಟಿಗೆ ಮಾಡೇ ಮಾಡ್ತೀವಿ ಅಂತ ಹೇಳಿದ್ರು. ಯಾವ ಡೇಟ್ ಅದು? October 4th. ಯಾವಾಗ? October 4th 8th ಯಾವಾಗ ಮಾಡ್ತೀನಿ ಅಂದಿದ್ರು ಸರ್. ಇವಾಗ ಯಾವ ಡೇಟು? ಈಗ ಯಾವ ಡೇಟು? November 16. ಮನಸ್ಸು ಮಾಡಿದ್ರೆ ನುಂಟು ದಬ್ಬಾಗೆ ಕೊಡ್ತಾ ಇದ್ದೇವೆ. ಇತ್ತೀಚೆಗೆ ನಮ್ಮ ಉಸ್ತುವಾರಿ ಮಂತ್ರಿಗಳು ಸಂಡೇ ಇದ್ರೂ ಕೂಡ
ಹೊರಗಡೆ ಬರದೇ ಇರುವಂತಹ ವ್ಯಕ್ತಿ ಇನ್ಚಾರ್ಜ್ ಮಿನಿಸ್ಟರ್. ಸಂಡೇ ಇದ್ದರೂ ಕೂಡ RSS ಪಥಸಂಚಲನ ಚಿತ್ತಾಪುರ್ನಲ್ಲಿ ನಡೀತಾ ಇದೆ ಅಂತ ಹೇಳಿ DC ಆಫೀಸಿಗೆ ಬಂದು DC ಆಫೀಸಿನ ಬಾಗಿಲು ತೆರೆದು ಅಲ್ಲಿ ಪ್ರೆಸ್ ಮೀಟ್ ಮಾಡಿದ್ದಾರೆ. ಮಾಡ್ತಾ ನಾವೇ ಕೊಟ್ಟಿದ್ದು ಪರ್ಮಿಷನ್ನು, ನಾವು ಹೇಳಿದಾಗೆ ಜನ ಸೇರಿದ್ದಾರೆ, ನಾವು ಹೇಳಿದ ರೂಟ್ ಮಾರ್ಚೇ ಅಲ್ಲಿ ನಡೀತಾ ಇದೆ ಅಂತ ಹೇಳಿ ಜಂಬ ಕೊಚ್ಕೊಂಡಿದ್ದಾರೆ. ನೀವು ಪರ್ಮಿಷನ್ ಕೊಡೋದಾದರೆ ಮುಂಚೆನೇ ಕೊಡ್ಬೋದಾಗಿತ್ತಲ್ಲ, ಕೋರ್ಟಿಗೆ ಹೋಗೋ ಅವಶ್ಯಕತೆ ಏನಿರ್ತಿತ್ತು? ನಮ್ಮೂರು ಕೋರ್ಟಿಗೆ ಹೋದಾಗ ಕೋರ್ಟ್ ಹೇಳಿತ್ತು ಸರ್ಕಾರಕ್ಕೆ, ನೀವು ಕೊಡ್ತಿರೋ ಪರ್ಮಿಷನ್ನು ಅಥವಾ ನಾನು ಕೊಳ್ಳು ಅಂತ ಹೇಳಿದಾಗ ತರಾತುರಿಯಲ್ಲಿ ಇವರು ಪರವಾನಗಿಯನ್ನು ಕೊಟ್ಟಿದ್ದಾರೆ. ಯಾಕೆ ಅಂತ ಕೇಳಿದರೆ, ಕೋರ್ಟ್ ಪರವಾನಗಿ ಕೊಟ್ಟರೆ ಸರ್ಕಾರಕ್ಕೆ ಮುಖಭಂಗ ಆಗುತ್ತೆ, ಇಲ್ಲಿ ಜಿಲ್ಲಾಡಳಿತಕ್ಕೆ ಮುಖಭಂಗ ಆಗುತ್ತೆ ಅಂತ ಹೇಳಿ ಇವರು ಪರವಾನಗಿ ಕೊಟ್ಟಿದ್ದಾರೆ. ಆ ನಂತರ ಇವರು ಹೇಗೆ ಹೇಳ್ತಾರೆ, ಜಂಬ ಕೊಚ್ಕೊಳ್ತಾ ಇದ್ದಾರೆ. RSS ಹೇಳ್ತಾ ದೇವಸ್ಥಾನದವರು ತೊಗೊಂಡು ಬರ್ತಾರೆ. RSS ಲೆಕ್ಕ ಕೊಡೋದಿಲ್ಲ. ದೇವಸ್ಥಾನದಲ್ಲಿ ಹುಂಡಿ ಇರುತ್ತೆ, ನೀವು ದೇವಸ್ಥಾನಕ್ಕೆ ಹೋಗ್ತಿರಲ್ಲೋ, ನಿಮ್ಗಿಂತಲೂ ಕಮ್ಮಿ ನಾನೇ ಒಬ್ಬ ಹೋಗೋದು ದೇವಸ್ಥಾನಕ್ಕೆ. ಕುಲಕರ್ಣಿಯವರೇ, ದೇವಸ್ಥಾನದಲ್ಲಿ ಏನು ಇಟ್ಟಿರ್ತಾರೆ? ಹುಂಡಿ ಇಟ್ಟಿರ್ತಾರೆ. ಹುಂಡಿ ಹೊಡಿಬೇಕಾದ್ರೆ ಯಾರು ಹೋಗ್ತಾರೆ? AC ತಹಸೀಲ್ದಾರ್ ಹೋಗ್ತಾರೆ. ಆಮೇಲೆ ಅದ್ರ ಲೆಕ್ಕ ತೋರಿಸ್ತಿರಿಲ್ಲ ನೀವು ಅಂತ ಪ್ರಶ್ನೆ ಮಾಡ್ತಾರೆ. ದೇವಸ್ಥಾನದ ಲೆಕ್ಕ ಕೇಳ್ತೀರಿ, ನೀವು RSS ಲೆಕ್ಕ ಯಾಕೆ ಕೊಡೋದಿಲ್ಲ ಅಂತ ಪ್ರಶ್ನೆ ಮಾಡ್ತಾರೆ. ಆಮೇಲೆ ಅಪಹಾಸ್ಯ ಮಾಡ್ತಾರೆ, ಗುರುದಕ್ಷಿಣೆ ಅಂತ ಹೇಳಿ. ಇದು ಒಬ್ಬ ಮಂತ್ರಿಗಳು ಮಾಡುವ ಕೆಲಸನ ಇದು? ನಿಮ್ಮ ನಾಯಕ ಬಿಹಾರ್ ಪ್ರಚಾರಕ್ಕೆ ಹೋದಾಗ ನದಿ ಹಾರ್ತಾರೆ, ಅವ್ರ ಜೊತೆಗಿರುವಂಥ ಸೆಕ್ಯೂರಿಟಿನೂ ಕೂಡ ನದಿಗೆ ಹಾರಿ ವಾಕಿ ಟಾಕಿ ಹಾಳು ಮಾಡ್ಕೊಂಡಿದ್ದಾರೆ, ವೆಪನ್ಸ್ ಹಾಳು ಮಾಡ್ಕೊಂಡಿದ್ದಾರೆ. ಅವರ ಬುದ್ಧಿ ನಿಮ್ಮ ಬುದ್ಧಿ ಒಂದೇ ಅಂತ ನನಗನ್ನಿಸ್ತಾ ಇದೆ. ಈ ರೀತಿ ಅಪಹಾಸ್ಯ ಮಾಡುವಂತಹದ್ದು ಬಿಡಬೇಕು. ಲೂಟಿಕೋರರು, RSS ದರೋಡೆಕೋರರು ಅಂತ ಹೇಳ್ತೀರಿ, ಎಲ್ಲ ದರೋಡೆಕೋರರು ನಿಮ್ಮ ಸುತ್ತಮುತ್ತ ಇದ್ದಾರೆ. ಆಹಾರ ಇಲಾಖೆಯಲ್ಲಿ ಚಾವಲ್ ಚೋರ್ ಶಾಪುರ್ನಲ್ಲಿ ಕೇಸ್ ಹಾಕೊಂಡು ಬಂದಂಥ ವ್ಯಕ್ತಿ ಇವತ್ತು ಆಹಾರ ಅಧಿಕಾರಿ. ಚೆಕ್ ಚೋರ್ ಕಾರ್ಪೊರೇಷನ್ದಲ್ಲಿದ್ದಾರೆ, ಅವರು ನಿಮ್ಮವರೇ. ಗಲ್ಲಾ ಚೋರ್ ಪರ್ಸನಲ್ ಸೆಕ್ರೆಟರಿ ನಿಮ್ಮದು, ಮತ್ತು ಮಾರ್ಕ್ಸ್ ಕಾರ್ಡ್ ಚೋರ್ DDP ಆಫೀಸ್ನಲ್ಲಿದ್ದಾರೆ. ಹೀಗೆ ಹಲವಾರು ಎಲ್ಲ ಅಧಿಕಾರಿಗಳು ನಿಮ್ಮಲ್ಲಿದ್ದಾರೆ, ದರೋಡೆಕೋರರು. ನೀವು ಮತ್ತೊಬ್ಬರ ಕಡೆ ಬೆಟ್ ಮಾಡಿ ತೋರಿಸ್ತಾ ಇರೋದು ಇದು ನಾಚಿಕೆಗೇಡಿನ ಸಂಗತಿ. ಇದು ಈ ರೀತಿಯಾದಂತಹ ಚಟುವಟಿಕೆಯನ್ನು ಖರ್ಗೆ ಅವರು ನಿಲ್ಲಿಸಬೇಕು. ಕಬ್ಬಿನ ಬಗ್ಗೆ 3,160 ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಹೋರಾಟ ನಿಲ್ಲಿಸಿದಿರಿ. ಈಗ ಮತ್ತೆ ಆ ರೈತರಿಗೆ ಮೋಸ ಮಾಡ್ತಾ ಇದ್ದೀರಿ, ಹೇಳ್ತೀರಿ ನಾವು ರೈತರ ಜೊತೆಗಿದ್ದೀವಿ ಅಂತೇಳಿ. ಈ ರೀತಿಯ ಅನ್ಯಾಯ ಮಾಡುವುದನ್ನು ಬಿಟ್ಟು ರೈತರ ಕಲ್ಯಾಣ, ಈ ಭಾಗದ ಜನರ ಕಲ್ಯಾಣಕ್ಕಾಗಿ ಏನು ಶ್ರಮ ಪಡಬೇಕು ಅದನ್ನು ಶ್ರಮ ಪಡಿ. ಹೊರತು RSS ತಂಟೆಗೆ ಬಂದರೆ ಕದನದೊಳು RSS ಅನ್ನು ಕೆಣಕಿ ಉಳಿದವರಿಲ್ಲ ಅನ್ನುವಂಥದ್ದನ್ನು ನಾನು ಹೇಳಿಕೆ ಬಯಸ್ತಾ ಇದ್ದೀನಿ. ಜೈ ಹಿಂದ್.